ಸೊ ಜನ ಹಿಂಗೂ ಇರ್ತರು. ಆ 5 ರೂಪಾಯಿಂದ ಅವ್ಗೆ ಸಿಗುದಿ ಅಂತ ಇಲ್ಲ. ಹಾಂ, 1,000 ಜನಕ್ಕೆ ಹಂಗೆ 5 ರೂಪಾಯಿ ಮಾಡ್ರೆ ಎಷ್ಟಾಗ್ತದೆ? 5 × 1,000 5,000. ಹಲೋ ಗೈಸ್, ಇವತ್ತು ನಾನು ಹಿಂದೆ ಇದ್ದೆ ವಾಟರ್ ಬಾಟಲ್, ಅದು ಖಾಲಿ ಆಗಿತ್ತು ಅಂತ ತರಕ್ಕೆ ಹೋಗಿದ್ದೆ. ಬಟ್ ನನ್ನ ಹತ್ರ 5 ರೂಪೀಸ್ ಕಾಯಿನ್ ಇಲ್ಲ ಆಗಿತ್ತು. ಅದಕ್ಕೆ ನಾನು ಒಂದು ಅಂಗಡಿಗೆ ಹೋದೆ. ಅಲ್ಲಿ ಒಬ್ಬ ಹುಡುಗ ಬಂದಿದ್ದ, ಪಾರ್ಲೇಜಿ ಬಿಸ್ಕೆಟ್ಟು ಮತ್ತು ಕ್ರೀಮ್ ಬಂದ ತಗೊಳಗೆ. ಅವ 10 ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ಟು, 10 ರೂಪಾಯಿ ಕ್ರೀಮನ್ನು ಕೇಳ್ದ. ಈ ಅಂಗಡಿ ಎಂತ ಮಾಡ್ದ ಅಂದರೆ, ಅವ್ನಿಗೆ 5 ರೂಪಾಯಿ ಬಿಸ್ಕೆಟ್ ತಗೊಂಬಂದು ಕೊಟ್ಟ. ಕಡೆಗೆ ಅವ ಏನೆಂತ ಬೇಕು ತಮ್ಮ ಕೇಳ್ದ. ಅವ 10 ರೂಪಾಯಿದು ಕ್ರೀಮ್ ಬಂದು ಕೊಡಿ ಅಂದ. ಕಡೆಗೆ ಅವ ತಮ್ಮ ಎಂತ ಅಂದರೆ, ಅಣ್ಣ ನಾ ಕೇಳಿದ 10 ರೂಪಾಯಿ ಬಿಸ್ಕೆಟು, ನೀವು 5 ರೂಪಾಯಿ ಬಿಸ್ಕೆಟ್ ತಂದು ಕೊಟ್ಟಿದ್ಯಲ್ಲ ಅಂದ. ಕಡೆಗೆ ಅವ ಅಂಗಡಿ ತಲೆ ಮೇಲೆ ಹಾಕ್ತೆ ನೋಡೋಳೆ, ಅವಂಗೆ ಹೆದರ್ಸ್ದ. ಹಾಗೆ ಆ 10 ರೂಪಾಯಿದು ಕ್ರೀಮ್ ಅಂತ ತೆಗೆದು ಕೊಟ್ಟ. ನಡಿ ನಡಿ ಅಂದ. ಈ ಕಡೆಗೆ ಇವ ತಮ್ಮ ಎಂತ ಮಾಡ್ದ, ಇಲ್ಲ ಅಣ್ಣ ನಂಗೆ 10 ರೂಪಾಯಿದು ಬೇಕಾಗಿದ್ದು ಪಾರ್ಲೇಜಿ ಬಿಸ್ಕೆಟು ಅಂದ. ನಾನು ಅವಾಗೆ ಲೆಕ್ಕ ಹಾಕಿದೆ, ಈ ಬೋಳಿ ಮಗ ಏನೋ ಹಲ್ಕಟ್ಗಿರಿ ಮಾಡೋಕೆ ಟ್ರೈ ಮಾಡ್ತಾವನೆ ಹೇಳ್ಕಂಡು. ನಾ ಅಷ್ಟೊತ್ತಿಗೆ, ಅಣ್ಣ ನನಗೆ ನೀರು ತರೋಕೊಂದು 5 ರೂಪಾಯಿ ಕಾಯಿನ್ ಬೇಕಾಗಿತ್ತು, ನಾವು ಜೀರಾ ತಗಂತೆ ಎಕ್ಸ್ಟ್ರಾ 5 ರೂಪಾಯಿ ಪೇ ಮಾಡ್ತೆ ಆನ್ಲೈನಾಗೆ, 5 ರೂಪಾಯಿ ಕಾಯಿನ್ ಸಿಗುದಾ ಕೇಳಿದೆ. ಅವಾಗ ಅವ, ನನಗೆ 5 ರೂಪಾಯಿ ಕಾಯಿನ್ ಇಲ್ಲ, ಚೇಂಜ್ ಕೊಡಬೇಕು ಅಂದರೆ ನಿಂಗೆ ಎಲ್ಲಿಂದ ಕೊಡಲಿ ಅಂದ. ನಾ ನೋಡಿದೆ ಕಾಯಿನ್ ಇದ್ದಿದ್ದು. ಅವನ ಕಡೆಗೂ 5 ರೂಪಾಯಿ ಕೊಡಲಿ ಅಂದ. ಇದರಿಂದ ನಂಗೆ ಭಾಳ ಲಾಸ್ ಆಯಿತು. ಎಂತಕ್ಕಂದರೆ ನಾ ಆಲ್ರೆಡಿ ಜೀರಾಗೆ ಪೇ ಮಾಡಿಬಿಟ್ಟಿದ್ದೆ, 5 ರೂಪಾಯಿ ಕೊಡ್ತಾ ಹೇಳ್ಕೊಂಡು. ನಂಗೆ ಕಡೆಗೆ ಗೊತ್ತಾಯ್ತು ಇವು ಜೀರಾ ನನಗೆ ಅಂದರೆ, ನಾ ಕೋಲ್ಡ್ ಡ್ರಿಂಕ್ಸ್ ಕುಡುವುದಿಲ್ವಾ, ಅಂದರೆ ನಾ ಶುಗರ್ ಎಲ್ಲ ಬಿಟ್ಟಿದ್ದೆ ಆಲ್ಮೋಸ್ಟು. ಸೊ ಜನ ಹಿಂಗೂ ಇರ್ತರು. ಆ 5 ರೂಪಾಯಿಂದ ಅವ್ಗೆ ಸಿಗುದಿ ಅಂತ ಇಲ್ಲ. ಹಾಂ, 1,000 ಜನಕ್ಕೆ ಹಂಗೆ 5 ರೂಪಾಯಿ ಮಾಡ್ರೆ ಎಷ್ಟಾಗ್ತದೆ? 5 × 1,000 5,000. ಅವ 5 ರೂಪಾಯಿ ಮೋಸ ಮಾಡ್ಕೊಂಡು ಏನು ಮನೆಗಿನೇನು ಕಟ್ಟುವುದಿಲ್ಲ ಅವ 5 ರೂಪಾಯಿಂದವ. ಆದ್ರೆ ಅದೇ ಇಂಥರು ಇರ್ತರು ನಮ್ಮ ಇದ್ರೊಳಗೆ. ಸಣ್ಣ ಹುಡುಗ ಹತ್ರ, ಸಣ್ಣ ಹುಡುಗಂಗೆ ಬೂಚ್ ಹಾಕೋಕೆ ಬಂದಾನೆ 5 ರೂಪಾಯಿ. ಆ ಹುಡುಗನೂ ಜೋರಿದ್ದ. ಕೊನೆಗೂ 10 ರೂಪಾಯಿ ಬಿಸ್ಕೆಟ್ ತಗೊಂಡೇ ಹೋದ, 5 ರೂಪಾಯಿ ಬಿಸ್ಕೆಟ್ ವಾಪಸ್ ಕೊಟ್ಟು. ಇಲ್ಲಿ ಬೂಚು ಬಿದ್ದಿದ್ದು ಆ ಅಂಗಡಿ ಒಂದು ಅಲ್ಲ, ಹುಡುಗಂದು ಅಲ್ಲ, ನಂದು. ಯಾಕಂದರೆ ನಾನು ಆಲ್ರೆಡಿ 5 ರೂಪಾಯಿ ಕಾಯಿನ್ಗೋಸ್ಕರ ಒಂದು ಜೀರಾ ಬಾಟ್ಲ್ ತಗೊಂಡಿದ್ದೆ, ಯಾವ್ದು ನಾ ಕುಡುವುದಿಲ್ಲಾಗಿತ್ತು ಅದನ್ನು ತಗೊಂಡಿದ್ದು ನಾನು. ಕರ್ಮ ಎಂತ ಅಂತಂದರೆ, ನಂಗೆ ಆ ಟೈಮೆಲ್ಲ ಜೀರಾ ಬಾಟ್ಲ್ ಬಿಟ್ಟು ಬಾಕಿ ಅಂತ ಕಂಡ್ಲೂ ಇಲ್ಲ. ನನಗೆ ಕುಡಿಯುವ ತಗೊಂಡೆ ಅದನ್ನ, ಕಡೆಗೆ ಅರ್ಧಕ್ಕೆ ಹೊತ್ತಾಕಿದೆ ನಾನು. ಅಂದರೆ ಬೆಳಗ್ಗೆ ನಂದೊಂದು 20 ರೂಪಾಯಿ ವೇಸ್ಟ್ ಆಯ್ತು ನಂದು.